ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡ್ರಿ ಸ್ನೇಹಿತರೆ, ಈ ವಿಡಿಯೋದಾಗ ರೈತರ ಕುರಿತಾಗಿ ಮಾತನಾಡೋಣ. ಕೇಂದ್ರ ಸರ್ಕಾರ ರೈತರ ಕುರಿತಾಗಿ 6,000 ರೂಪಾಯಿ ಒಂದು ವರ್ಷದಲ್ಲಿ ಏನು ಕೊಡುತ್ತಾ ಅದನ್ನು ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಏನು ಅಂತೀರಾ? ಬೇರೆ ಏನೂ ಅಲ್ಲ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಇಲ್ಲಿ ನಾವು KYC ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು, ನನ್ನ ದಿನ KYC ಆಗಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ತಿಳ್ಕೊಬೇಕು, ಈ ಇಡೀ ಊರಲ್ಲಿ ಎಷ್ಟು ಜನ ಇನ್ನು KYC ಮಾಡಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕಾದ್ರೆ ನೀವು ಎಲ್ಲಿ ಭೇಟಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಕೊನೆವರೆಗೂ ನೋಡಿರಿ, ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ. ಹಾಗಿದ್ರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಈ ವೆಬ್ಸೈಟನ್ನು ವಿಸಿಟ್ ಮಾಡಿ. ಇಲ್ಲಿ KYC ಅಂತ ಏನು ಕಾಣ್ತಾ ಇದೆ, KYC ಮೇಲೆ ಒಂದು ಸಾರಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ನಂತರ ಈ ಪೇಜ್ಗೆ ಬರ್ತೀರ. ಒಂದು ನಿಮಗೆ ನೆನಪಿರಲಿ, ಈ OTP ಬೇಸ್ಡ್ KYCಯನ್ನು ಮಾಡೋದಕ್ಕಾಗಿ ನೀವು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಇರಲೇಬೇಕಾದದ್ದು ಕಡ್ಡಾಯ. ಸೊ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲನ್ನು ಕಡ್ಡಾಯವಾಗಿ ಇಲ್ಲಿ ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸರ್ಚ್ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ನೀವು PM ಕಿಸಾನ್ ಯೋಜನೆಯಲ್ಲಿ ಆಲ್ರೆಡಿ ನೋಂದಾವಣೆ ಆಗಿದ್ದರಿಂದ ನಿಮ್ಮದು ಡೀಟೇಲ್ಸ್ ಎಲ್ಲ ಪೆಚ್ಚಾಗಿ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ನೀವು ಈ ಹಿಂದೆ PM ಕಿಸಾನ್ ಯೋಜನೆ ಒಳಗೆ ನೋಂದಣಿ ಆಗಿಲ್ಲಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ತಗೊಳ್ಳಲ್ಲ, ಅದು ನೋ ರೆಕಾರ್ಡ್ ಫೌಂಡ್ ಅಂತ ತೋರಿಸುತ್ತೆ. ಒಂದು ವೇಳೆ ಕಂಟಿನ್ಯೂ ಮೂವ್ ಆಗಿದ್ರೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲನ್ನು ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ. ಅದಕ್ಕೊಂದು ಮೊಬೈಲ್ಗೆ OTP ಕೂಡ ಬರುತ್ತೆ. ಆ OTPಯನ್ನು ನೀವು ಎಂಟರ್ ಮಾಡಿ ಸಬ್ಮಿಟ್ ಮೊಬೈಲ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು OTP ವೆರಿಫೈ ಆಗುತ್ತೆ. ಅದಾದ ನಂತರ ನೀವು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಕೂಡ ಒಂದು OTP ಬರುತ್ತೆ. ಆ OTPಯನ್ನು ನೀವು ಸಬ್ಮಿಟ್ ಮಾಡಿ ವೆರಿಫೈ ಮಾಡಿದ ತಕ್ಷಣ ನಿಮ್ಮ OTP ಬೇಸ್ಡ್ KYC ಸಕ್ಸಸ್ಫುಲಿಯಾಗಿ ವೆರಿಫೈ ಆಗುತ್ತೆ. ನೋಡಕತ್ತಿರಲಿ, ಆಲ್ರೆಡಿ ಮೊಬೈಲ್ OTPಯನ್ನು ನಾವು ವೆರಿಫೈ ಮಾಡಿವಿ. ಈಗ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರ್ತೈತಿ, ಅಂದ್ರೆ ಆಧಾರ್ OTP ಆಗಿರ್ತದೆ. ಅದು ಆಧಾರ್ OTPಯನ್ನು ಎಂಟರ್ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಅಂತೇಳಿ ಒಂದು ಸಾರಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಗಿವನ್ ಅಂತೇಳಿ ಬಾಕ್ಸ್ ಐತಿ, ಅದು ಆಲ್ರೆಡಿ ರೈಟ್ ಮಾರ್ಕ್ ಆಗಿರ್ತೈತಿ. ಅದು ರೈಟ್ ಮಾರ್ಕ್ ಆಗಿತ್ತಪ್ಪ ಅಂದ್ರೆ ಅಲ್ಲಿ ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ನೋಡಕತ್ತಿರಲಿ, ಆಧಾರ್ OTPನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ KYC ಹ್ಯಾಸ್ ಬಿನ್ ಡನ್ ಸಕ್ಸಸ್ಫುಲಿ ಅಂತ ಮೇಲ್ಗಡೆ ಶೋ ಆಗುತ್ತೆ. ಸೊ ಹೀಗೆ ನೀವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಳಗೆ OTP ಬೇಸ್ಡ್ KYCಯನ್ನು ಮಾಡಬಹುದು. ಇದಾಗಿತ್ತು ಇದನ್ನ ಮಾಹಿತಿ. ಇದರೊಳಗೆ ಇನ್ನೊಂದು ನಾನು ವಿಷಯ ಹೇಳಬೇಕಪ್ಪ ಅಂದ್ರೆ, ನೀವು ಯಾರ್ಯಾರ KYCಯನ್ನು ಮಾಡಿಸಿಲ್ಲ, ಯಾರ್ಯಾರು KYCಯನ್ನು ಮಾಡಿಸ್ಬೇಕಾಗಿತ್ತಲ್ಲ ಅವ್ರದ್ದೆಲ್ಲ ಲಿಸ್ಟ್ ಸಿಗ್ತೈತಿ. ಆ ಲಿಸ್ಟನ್ನು ನೀವು ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ಇದೇ ವಿಡಿಯೋದೊಳಗೆ ಹೇಳ್ತೀನಿ. ಇದನ್ನು ಕೊನೆವರೆಗೂ ನೋಡ್ರಿ ಸ್ನೇಹಿತರೆ. ನಿಮ್ಮ ಹತ್ತಿರದೊಳಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂಗೆ CSC ಸೆಂಟರ್ ಒಳಗೆ ನೀವು ಯಾರು KYC ಮಾಡಿಸಿಲ್ಲಲ್ಲ ಅವ್ರದ್ದು ಲಿಸ್ಟನ್ನು ರಿಪೋರ್ಟ್ ಸಮೇತ ಅಲ್ಲಿ ಸಿಗ್ತದೆ. ಅವಾಗ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ KYCಯನ್ನು ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಬೋದು. ಮತ್ತು ಇನ್ನೊಂದು ನಿಮಗೆ ನೆನಪಿರಲಿ, ಎಲ್ಲಿ ಬೇಕಾದಲ್ಲೇ PM ವಿಶ್ವಕರ್ಮ ಯೋಜನೆಯ ಅಡಿಯೊಳಗೆ ನೀವು ರಿಜಿಸ್ಟರ್ ಮಾಡಿ ಹೊಸ ಅರ್ಜಿಯನ್ನು ಹಾಕೋದು ಸರಿಯಲ್ಲ. ಯಾಕಂದ್ರೆ ನೀವು ಹಾಕಿರೋ ಅರ್ಜಿ ಅಪ್ರೂವಲ್ ಆಗೋದು ಭಾಳ ಡೌಟ್ ಆಗಿರ್ತದೆ. ಯಾಕಂದ್ರೆ ಇಲ್ಲಿ ಮಾಹಿತಿಯ ಕೊರತೆ ಇರ್ಬೋದು ಅಥವಾ ಹೊಸ ಅರ್ಜಿಗಳನ್ನು ಅಪ್ರೂವಲ್ ಮಾಡೋ ಪರ್ಮಿಷನ್ ಇರದೇ ಇರ್ಬೋದು. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ಗೌರ್ಮೆಂಟಿಂದ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳೊಳಗೆ, ರೈತ ಸಂಪರ್ಕ ಕೇಂದ್ರಗಳೊಳಗೆ, ಕೃಷಿ ಆಫೀಸ್ ಒಳಗೆ ಈ ಅರ್ಜಿಯನ್ನು ಹಾಕಕ್ಕೆ ಪ್ರಯತ್ನ ಮಾಡ್ರಿ. ನಾನು ನಿಮ್ಗೆ ಆಗಲೇ ಹೇಳಿದ್ನಿ, ಇಲ್ಲಿ CSC ಸೆಂಟರ್ ಒಳಗೆ ರಿಪೋರ್ಟ್ ಯಾರ್ಯಾರು KYC ಆಗಿಲ್ಲ ಅವ್ರ ರಿಪೋರ್ಟ್ ಸಮೇತ ಅವ್ರ ಮೊಬೈಲ್ ನಂಬರ್ ಸಮೇತನ ಸಿಗ್ತತಿ ಅಂತ. ಇಲ್ಲಿ ನೋಡಕತ್ತೀರಿ, ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿವಿ, CSC ವೈಸ್ ರಿಪೋರ್ಟ್ ಅಂತೇಳಿ KYC ಪೆಂಡೆನ್ಸಿ ರಿಪೋರ್ಟ್ ಇವೆಲ್ಲ ತೋರ್ಸಾಕತ್ತೈತಿ. CSC ಸೆಂಟರ್ ಒಳಗೆ ನಾವು ಯಾವ ರೀತಿ ರಿಪೋರ್ಟನ್ನು ಪಡಿಬೋದಪ್ಪ ಅಂದ್ರೆ, CSC ಲಾಗಿನ್ ಮಾಡ್ಕೊಂಡು ಅಲ್ಲಿ ನಾವು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ಸ್ಟೇಟ, ಡಿಸ್ಟಿಕ್ ಮತ್ತು ಅರ್ಬನ್ ಆರ್ ರೂರಲ್ ಅಂತ ಕೇಳ್ತೈತಿ. ನೀವು ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡ್ಮೇಲೆ ನಿಮ್ಮದು ತಾಲೂಕು, ಆಮೇಲೆ ಬ್ಲಾಕು, ನಿಮ್ಮ ವಿಲೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಆ ವಿಲೇಜಲ್ಲಿ ಟೋಟಲ್ ಎಷ್ಟು KYC ಪೆಂಡಿಂಗ್ ಇದಾವ ಅನ್ನೋದನ್ನು ಮೊಬೈಲ್ ನಂಬರ್ ಸಮೇತ, ಅವರ ಹೆಸರು, ಮೊಬೈಲ್ ನಂಬರ್ ಸಮೇತ ಇಡೀ ಲಿಸ್ಟ್ನೇ ತೋರಿಸ್ಬಿಡುತ್ತೆ. ಇಲ್ಲಿ ನೋಡಕತ್ತೀರಿ, ಒಂದಿಷ್ಟು ರಿಪೋರ್ಟ್ಸ್ ಲಿಸ್ಟನ್ನು ತೋರ್ಸಕತ್ತೀನಿ.
ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ, ಮತ್ತೊಬ್ಬರಿಗೆ ಈ ವಿಡಿಯೋನ ಹಂಚಿಕೊಡ್ರಿ, ಅವರಿಗೂ ಕೂಡ ಅನುಕೂಲ ಆಗಲಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.